ಈಗ ನಮ್ಮೊಟ್ಟಿಗಿದ್ದಾರೆ ಬೊಗಸೆ ಕಂಗಳ ಚೆಲುವೆ. ಹಲೋ, ಹಾಯ್ ಮಮತಾ. ಹಾಯ್ ಅರ್ಚನಾ ಅವ್ರೆ, ಹೇಗಿದ್ದೀರಾ? ಸೂಪರ್, ನೀವ್ ಹೇಗಿದ್ದೀರಾ? ತುಂಬಾ ಆರಾಮಾಗಿದ್ದೀನಿ. ಮೊಟ್ಟ ಮೊದಲನೇದಾಗಿ ನಿಮಗೆ ಕನ್ನಡ ರಾಜ್ಯೋತ್ಸವದ ಪ್ರೀತಿಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಕನ್ನಡ ಹಬ್ಬದ ಶುಭಾಶಯಗಳು. ಧನ್ಯವಾದ. ನಮ್ಮ ಕೇಳುಗರು ಇದಾಗಲೇ ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕಾತರದಿಂದ ಕಾಯ್ತಾ ಕೂತಿದ್ದಾರೆ. ಅವರೆಲ್ಲರಿಗೂ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಕಾರ್ಯಕ್ರಮದ ಆರಂಭದಲ್ಲೇ? ಅವರಿಗೂ ಕೂಡ ಅದನ್ನೇ ವಿಶ್ ಮಾಡ್ತೀನಿ. ಇವತ್ತು ಒಂದು ಐಕಾನಿಕ್ ಡೇ ನಮ್ಗೆ ಕನ್ನಡಿಗರಿಗೆ ಎಲ್ಲರಿಗೂನು. ಹೌದು. ಸೊ ಆ ದಿನ ಏನಕ್ಕೆ, ಈ ದಿನ ಏನಕ್ಕೆ ನಾವು ಸೆಲೆಕ್ಟ್ ಮಾಡಿದ್ವಿ ಅಥವಾ ಇದನ್ನ ಏನಕ್ಕೆ ಚೂಸ್ ಮಾಡಿದ್ವಿ, ಇವತ್ತಿನ ದಿನದ ವಿಶೇಷ ಏನು ಅನ್ನೋದನ್ನ ಅದನ್ನೊಂದು ಮೆಲ್ಕ್ ಹಾಕುವಂತ ಒಂದು ಕ್ಷಣ, ಅದನ್ನ ಸಂಭ್ರಮಿಸುವಂತ ಒಂದು ಕ್ಷಣ. ಹಾಗಾಗಿ ಎಲ್ರಿಗೂ ಕರ್ನಾಟಕ ಹಬ್ಬದ ಶುಭಾಶಯಗಳು. ಕರ್ನಾಟಕ ಹಬ್ಬದ ಶುಭಾಶಯಗಳು, ಕನ್ನಡ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಮ್ಮ ಮನೆ ಮಗಳಾಗಿರುವಂತಹ ನೆಚ್ಚಿನ ಕನ್ನಡತಿ ಅರ್ಚನಾ ಜೋಯಿಸ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀವಿ. ಅರ್ಚನಾ ಅವರೇ, ವೆಲ್ಕಮ್ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ, ಥ್ಯಾಂಕ್ ಯು. ಈಗ ಮೊಟ್ಟ ಮೊದಲನೇದಾಗಿ, ಹೇ, ನಮ್ಮ ಅರ್ಚನಾ ಅವರು ಏನ್ ಚೆನ್ನಾಗಿ ಭಾವಾಭಿನಯ ಮಾಡ್ತಾರಪ್ಪ ಅಂತ ಎಲ್ರು ಹೇಳ್ತಾರೆ. 100ಕ್ಕೆ 100 ಮಾರ್ಕ್ಸ್ ಅಲ್ಲ, 100ಕ್ಕೆ 200 ಮಾರ್ಕ್ಸ್ ಕೊಡಕ್ಕೂ ರೆಡಿ ಅಂತಾರೆ. ಆದ್ರೆ ಎಷ್ಟೋ ಜನ ಗೊತ್ತಿಲ್ಲದಿರುವಂತದ್ದು ನೀವೊಬ್ಬ ಭರತನಾಟ್ಯ ಕಲಾವಿದೆ ಅಂತ. ಹೌದಲ್ವಾ? ನಿಮ್ಮ ಭರತನಾಟ್ಯ ಕಲಾವಿದೆಯ ಒಂದು ಜೀವನ ಹೇಗ್ ಶುರು ಆಯ್ತು? ಚಿಕ್ಕವರಿಂದಲೇ ಆಸಕ್ತಿ ಇದ್ದಿದ್ರಿಂದ ನಿಮ್ಮನ್ನ ಸೇರ್ಸಿದ್ರ, ಅಥವಾ ಬೇಡ ಬೇಡ ಮಗ್ಳು ಕಾಟ ತಡಿಯಕ್ ಆಗ್ತಾ ಇಲ್ಲ, ಒಂದ್ ಎಕ್ಸ್ಟ್ರಾ ಕೋರ್ಸ್ ಇರ್ಲಿ ಅಂತ ಸೇರ್ಸಿದ್ರ? ಹೇಗ್ ಶುರು ಆಯ್ತು ಪ್ರಯಾಣ? ಆಕ್ಚುಲಿ ನನ್ನ ತಂಗಿಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು, ನನಗೆ ಕರ್ನಾಟಕ ವೋಕಲ್ ಅಲ್ಲಿ ಇಂಟ್ರೆಸ್ಟ್ ಇದ್ದಿದ್ದು. ಅವಳು ಡಾನ್ಸ್ ಕಲಿಬೇಕಂತಿದ್ಲು. ಸೊ ಹಾಗಾಗಿ ಅವಾಗ ನಾನು 6ನೇ ಕ್ಲಾಸು, ಅವಳು ಐ ಥಿಂಕ್ 2nd ಸ್ಟ್ಯಾಂಡರ್ಡ್. ಸೊ ಅವಳ ಇಂಟ್ರೆಸ್ಟ್ಗೆ ಒಬ್ಳೆ ಆಗ್ತಾಳಲ್ಲ, ಅವಳ ಜೊತೆಗೆ ಹೋಗೋದಕ್ಕೆ ಅಂತ ನಾನು ಸ್ಟಾರ್ಟ್ ಮಾಡಿದ್ದು. ಸಹಕಾರ ನಗರಲ್ಲಿ ಅನುರಾಧ ವಿಕ್ರಾಂತ್ ಅಂದ್ಬಿಟ್ಟು ನಮ್ಮ ಅವಾಗಿನ ಗುರುಗಳು. ಕೊನೆಗೆ ನನ್ನ ತಂಗಿ ಡಾನ್ಸ್ ಕ್ಲಾಸ್ ಬಿಟ್ಟೇ ಬಿಟ್ಲು, ನಾನು ಮಾಸ್ಟರ್ ಡಿಗ್ರಿನೂ ಡಾನ್ಸ್ ಅಲ್ಲೇ ಮಾಡ್ಕೊಂಡ್ಬಿಟ್ಟೆ. ಹೌದು, ತುಂಬಾ ಜನಕ್ಕೆ ಅದು ಕೂಡ ಗೊತ್ತಿಲ್ಲ. MA ಇನ್ ಭರತನಾಟ್ಯಂ ಅಂದ್ರೆ ಕಲೆಯನ್ನೇ ನಿಮ್ಮ ಜೀವನವಾಗಿ ಮಾಡ್ಕೋಬೇಕು ಅಂತ ಯಾವ ಸಮಯದಲ್ಲಿ ಅನ್ಸಿದ್ದು ನಿಮ್ಗೆ? ಮೋಸ್ಟ್ಲಿ PUC ಆದ ನಂತರ ಅನ್ಸತ್ತೆ. ಯಾಕಂದ್ರೆ ನಾನು ಡಾನ್ಸ್ ಕ್ಲಾಸ್ ಅಲ್ಲಿ ಜಾಯ್ನ್ ಆದಾಗ ನಮ್ಮ ಟೀಚರ್ ಅಂದ್ರೆ ತುಂಬಾ ಎನ್ಕರೇಜಿಂಗ್ ಇದ್ರು. ಎಲ್ಲ ಶೋಸ್ಗೆ ಈಗ ನನ್ನಲ್ಲಿ ಏನೋ ಇದೆ ಅಂತ ಗುರುತಿಸಿ, ಅದಕ್ಕೆ ಬರೀ ಅದನ್ನ ನಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದ್ರೆ ಸಾಕಾಗಲ್ಲ, ಅದಕ್ಕೊಂದು ವೇದಿಕೆ ಕಟ್ಕೊಡ್ಬೇಕು, ಯಾರಾದ್ರೂ ಒಬ್ರು ಪುಷ್ ಮಾಡಿ ಕೊಡ್ಬೇಕು. ಐ ಥಿಂಕ್ ಅದನ್ನ ಆ ಕೆಲಸ ಅವ್ರು ಮಾಡ್ಕೊಟ್ಟಿದ್ರು. ಸೊ ಹಾಗಾಗಿ ನಾನು ಸುಮಾರು ಕಡೆ ಅವಾಗಿನ ಕಾಲಕ್ಕೆ ಅಂದ್ರೆ ನನಗೆ ತುಂಬಾ ಎಲ್ಲ ಸೀನಿಯರ್ಸ್ ಇದ್ರು, ಅವ್ರ ಜೊತೆ ನಾನು ಒಬ್ಬ ಚಿಕ್ಕ ಹುಡುಗಿ ಡಾನ್ಸ್ ಮಾಡ್ತಾ ಇದ್ದೆ. ನಾನು ಎಲ್ಲಾರನ್ನೂ ಅಕ್ಕ ಅಕ್ಕ ಅಂತ ಅಂದ್ರೆ ಎಲ್ಲರೂ ತುಂಬಾ ದೊಡ್ಡ ದೊಡ್ಡವ್ರು ಇದ್ದಿದ್ದು. ಸೊ ಅವ್ರನ್ನೆಲ್ಲ ನೋಡ್ತಾ, ನಮ್ ಮ್ಯಾಮ್ ಹೇಗ್ ಡಾನ್ಸ್ ಮಾಡ್ತಿದ್ರು ಅದನ್ನ ನೋಡ್ತಾ, ಅದಾದ್ಮೇಲೆ ಅಲ್ಲಿ ಅವ್ರು ಕೊಡ್ತಾ ಇದ್ದಂತ ಪ್ರೀತಿ, ಸಣ್ಣ ಹುಡುಗಿ ಅನ್ನೋದಕ್ಕೂ ಹೌದು, ಓಕೆ ಚಂದ ಡಾನ್ಸ್ ಮಾಡ್ತಾಳೆ ಅಂತ ಹೇಳಿ. ಸೊ ಅದೆಲ್ಲೋ ಒಂಥರ ಇದು ಚೆನ್ನಾಗಿದೆ ಅಂತ ಅನ್ಸಿ ಶುರುವಾಗಿದ್ದು. ಆಮೇಲೆ ಇನ್ನೂ ಏನಂತಂದ್ರೆ, ಚಿಕ್ಕ ವಯಸ್ಸಲ್ಲಿ ನೀವು ಯಾರನ್ನ ನೀವು ಇಷ್ಟಪಡ್ತೀರ ಅವ್ರನ್ನ ಇಮಿಟೇಟ್ ಮಾಡೋದು ಸ್ವಲ್ಪ ಜಾಸ್ತಿ. ನನಗೆ ಪ್ರೊಫೆಷನ್ ಅನ್ನೋ ಅರ್ಥನೇ ಗೊತ್ತಿರ್ಲಿಲ್ಲ. ನಮ್ಮ ಮ್ಯಾಮ್ ಅದರಲ್ಲಿ ಪ್ರೊಫೈಲ್ ಅಲ್ಲಿ ಹಾಕೋತಾರಲ್ಲ ಪ್ರೊಫೆಷನಲ್ ಡಾನ್ಸರ್ ಅಂತ. ಸೊ ನನ್ನನ್ನ ಐ ವುಡ್ ಆಲ್ಸೋ ಕಾಲ್ ಮೈ ಸೆಲ್ಫ್ ಐ ಆಮ್ ಅ ಪ್ರೊಫೆಷನಲ್ ಡಾನ್ಸರ್. 6th 7th ಸ್ಟ್ಯಾಂಡರ್ಡ್ ಅಲ್ಲಿ ಅರ್ಥನೇ ಗೊತ್ತಿಲ್ಲದೆ ಐ ಯೂಸ್ ಟು ಕಾಲ್ ಮೈ ಸೆಲ್ಫ್ ದಟ್ ವೇ. ಸೊ ಹಾಗಾಗಿ ಅದು ಅಲ್ಲಿಂದ ಶುರುವಾಗಿದ್ದು. PUC ಬಂದ್ಮೇಲೆ ಸೈನ್ಸ್ ತಗೊಂಡೆ. ಅದಾದ ನಂತರ ನನಗೆ ಗೊತ್ತಾಯ್ತು, ಅಂದ್ರೆ ಅಪ್ಪಂಗೆ ಎಸ್ಪೆಷಲಿ ಗೊತ್ತಾಗಿದ್ದು, ಡಾನ್ಸ್ ಅಲ್ಲಿ ಒಂದು ಡಿಗ್ರಿನ ಆಫರ್ ಮಾಡ್ತಾರೆ, ಅದು ಒಂದು ಕೋರ್ಸ್ ಇದೆ. ಸೊ ಅವಳಿಗೆ ಅದ್ರಲ್ಲಿ ಇಷ್ಟ ಇದೆ ಅಂದ್ರೆ ಅದ್ರಲ್ಲೇ ಮುಂದುವರಿಲಿ ಅಂತ ಹಂಗಾಗಿದ್ದು. ಅಂದ್ರೆ ಪುಟ್ಟದಾಗಿ ಎಲ್ಲಾ ಅಕ್ಕಂದ್ರ ಜೊತೆ ನೃತ್ಯ ಮಾಡ್ತಾ ಇದ್ರಿ. ಈಗ ಎಷ್ಟೋ ಜನ ಪುಟ್ಟ ಮಕ್ಕಳಿಗೂ ಕೂಡ ನೀವು ಹೇಳ್ಕೊಡ್ತೀರಾ? ಹೌದು ಹೌದು. ಹೇಗನ್ಸುತ್ತೆ ಆ ಒಂದು ಅಂದ್ರೆ ಪುಟ್ಟ ವಯಸ್ಸಿನಿಂದ ಕಲ್ತಂತಹ ನೃತ್ಯವನ್ನ ಇನ್ನೊಂದಷ್ಟು ಪುಟ್ಟ ಮಕ್ಕಳಿಗೆ ಹೇಳ್ಕೊಡುವಂತ ಸಮಯದಲ್ಲಿ ಏನೆಲ್ಲ ವ್ಯತ್ಯಾಸ ಅಂತ ಅನ್ಸುತ್ತೆ? ಆಕ್ಚುಲಿ ಅಂದ್ರೆ ನನ್ಗೆ ಇವಾಗ ನಮ್ ಟೀಚರ್ ಹೇಗ್ ಹೇಳ್ಕೊಡ್ತಾರೆ, ಇವಾಗಿನ ಪ್ರೆಸೆಂಟ್ ಟೀಚರು ಅಷ್ಟೇನೆ, ಪ್ರವೀಣ್ ಕುಮಾರ್ ಅವ್ರ ಹತ್ರ ಕಲಿತಿರೋದು. ಬೇಸಿಕ್ಲಿ ಎಲ್ಲ ನನ್ನ ಗುರುಗಳು ನೆನಪಾಗ್ತಾರೆ, ಅಂದ್ರೆ ಮಕ್ಳಿಗೆ ಹೇಳ್ಕೊಡೋದು ಎಷ್ಟು ಕಷ್ಟ ಅಂತ. ಯಾಕಂದ್ರೆ ನನಗೆ ಎಸ್ಪೆಷಲಿ ಬರ್ತಿರೋದೆಲ್ಲಾನು 1st ಸ್ಟ್ಯಾಂಡರ್ಡ್ ಇಂದ ಒಂದು 5th ಸ್ಟ್ಯಾಂಡರ್ಡ್ ವರೆಗೆ ಇರೋಂತ ಮಕ್ಳು ಜಾಸ್ತಿ ಬರ್ತಿರೋದು.
ಅಯ್ಯೋ ಅವ್ರು ಹೇಳೋ ಕತೆಗಳು, ಅವರು ಅಂದ್ರೆ ನನಗಿರೋ ಟೈಮ್ 1.5 hours. ಅಷ್ಟರಲ್ಲಿ ಅವ್ರ ಜೊತೆ ನಾನು ಕನೆಕ್ಟ್ ಆಗ್ಬೇಕು, ನಾನು ಹೇಳ್ಕೊಡೋ ರೀತಿ ಅವ್ರಿಗೆ ಅರ್ಥ ಆಗ್ಬೇಕು, ಆಮೇಲೆ ಅವ್ರ ಪರ್ಸನಲ್ ಲೆವೆಲ್ಗೆ ಅವ್ರಿಗೆ ನಾನು ಕೇಟರ್ ಮಾಡ್ಬೇಕು. ಅವ್ರ ಕತೆ ಹೇಳ್ತಾರೆ, ಒಂದ್ ಮಗು ಬಂದ್ಬಿಟ್ಟು ಮ್ಯಾಮ್ ಇಲ್ಲಿ ಸೊಳ್ಳೆ ಸತ್ತೋಗಿದೆ ಮ್ಯಾಮ್, ನಾನೇ ಸಾಯಿಸ್ದೆ ಅಂತಾರೆ. ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು, ಅವ್ರ ಮಗುಗೆ ಅದ್ರ ಬಗ್ಗೆ ಎನ್ಕರೇಜ್ ಕೊಡ್ಬೇಕು. ನಾನು ನಮ್ ಟೀಚರ್ಸ್ ಎಲ್ಲ ಪಾಪ ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಅಂತ. ಬಟ್ ಐ ಥಿಂಕ್ ಪೇಷನ್ಸ್ ನ ಹೇಳ್ಕೊಟ್ಟಿದೆ ಅಂತ ಅನ್ಸುತ್ತೆ ಇವಾಗ. ನಾನ್ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂಡ್ ನಾನ್ ಜಾಸ್ತಿ ಕಲಿತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ ಉದ್ದೇಶನೂ ಅದೇನೆ, ಸೊ ದಟ್ ನಾನ್ ಬೆಟರ್ ಆಗಿ ಅರ್ಥ ಮಾಡ್ಕೋತೀನಿ ಫಾರ್ಮ್ ನಿನ್ನ ಅಂತ. ಇನ್ನೊಬ್ರಿಗೆ ಹೇಳ್ಕೊಟ್ಟಾಗ ವಿ ಲರ್ನ್ ಬೆಟರ್ ಅಂತ ಹೇಳ್ತಾರೆ. ಎಸ್, ಈ ಒಂದು ಕಲಿಕೆ ಬಹುಶಃ ನಿಮ್ಮ ಇಡೀ ಜೀವನದ ಪೂರ್ತಿ ನಿರಂತರವಾಗಿ ಸಾಗಿ ಬರ್ತಾನೆ ಇದೆ. ಅದು ಅಭಿನಯದಲ್ಲಿ ಕೂಡ ಆಗಿರಬಹುದು. ಅದೆಲ್ಲದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಈಗಾಗಲೇ ನಮ್ ಕೇಳೋದ್ರಿಗೆ ಗೊತ್ತಾಗಿ ಹೋಗಿದೆ ನೀವೊಬ್ಬ ಭರತನಾಟ್ಯ ಕಲಾವಿದೆ ಅಂತ. ಹಾಗಾಗಿ ಒಬ್ರಂತೂ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ಮ ಕಣ್ಣುಗಳಲ್ಲಿ ಅವರು ಒಬ್ಬ ತಾಯಿಯ ಪ್ರೀತಿಯನ್ನ ನೋಡ್ತಾರಂತೆ, ಹೆಂಡತಿಯ ನಲ್ಮೆಯನ್ನ ನೋಡ್ತಾರಂತೆ, ಮತ್ತೆ ಒಬ್ಬ ನಲ್ಲೆಯ ಪ್ರೀತಿಯನ್ನ ನೋಡ್ತಾರಂತೆ. ಇದೆಲ್ಲ ಕೂಡ ನಿಮ್ಮ ಕಣ್ಣುಗಳಲ್ಲಿ ಅಭಿವ್ಯಕ್ತ ಪಡಿಸಬಹುದು, ತುಂಬಾ ಸುಲಭವಾಗಿ ಅಭಿವ್ಯಕ್ತ ಪಡಿಸ್ತೀರಾ ನೀವು ಅಂತ ಅವ್ರು ಕೇಳ್ತಾ ಇದಾರೆ. ನಾಚಿ ನೀರಾದೇನಾ. ನೈಸ್ ನೈಸ್ ನೈಸ್, ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಗೆ ಬಂತು ಉತ್ತರ ಹರಿಪ್ರಕಾಶ್ ಅವರೇ, ಖುಷಿ ಆಯ್ತಾ? ಈಗ ನಾನ್ ಕೇಳ್ಬೇಕು ಅಂತಿರೋದು ಕೂಡ ಇದೇ ಪ್ರಶ್ನೆಯನ್ನ. ಆದ್ರೆ ಒಬ್ಬ ಭರತನಾಟ್ಯ ಕಲಾವಿದೆಯಾಗಿ ನೀವು ಅಭಿನಯಿಸುವಂತಹ ರೀತಿ ಬೇರೆ ಇರುತ್ತೆ. ಅದೇ ರೀತಿಯಲ್ಲಿ ನಾಟಕವಾಗಿ ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ ಅದರ ಅಭಿನಯನೇ ಬೇರೆ ಇರುತ್ತೆ. ಹಾಗೆ ಕ್ಯಾಮ್ರಾ ಮುಂದೆ ನಿಂತಾಗ ಅಭಿನಯ ಬೇರೆನೇ ಆಗ್ಬೇಕಾಗತ್ತೆ. ನಾವು ಮೂರು ಅಭಿನಯ ಒಂದೇ ಅಂತ ಹೇಳಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ನಟಿಯಾಗಿ ಮತ್ತೆ ಒಬ್ಬ ಭರತನಾಟ್ಯ ಕಲಾವಿದೆಯಾಗಿ ನೀವೆರಡೂ ಈ ಒಂದು ವಿಚಾರಗಳ ನಡುವೆ ಹೇಗೆ ಗೆರೆಯನ್ನ ಹಾಕುತ್ತೀರಾ? ಇದು ಡಿಫ್ರೆನ್ಸ್ ಆಕ್ಚುಲಿ ನನಗೂ ಫಸ್ಟ್ ಸೀರಿಯಲ್ ಮಾಡುವಾಗ ಅಷ್ಟು ಐಡಿಯಾ ಇರಲಿಲ್ಲ. ನನ್ನ ಹಾವಭಾವದಿಂದ ಹಿಡಿದು ನನ್ನ ನಡುಗೆನಲ್ಲೂ ಕೂಡ ನಾನು ಹೇಗೆ ನಡೀತಿದ್ದೀನಿ ಎಲ್ಲವೂ ತುಂಬ ಡಾನ್ಸ್ ಓರಿಯೆಂಟೆಡೇ ಇತ್ತು, ಎಕ್ಸಾಜುರೇಟೆಡ್ ಆಗಿತ್ತು. ಸೊ ನಾವು ಡಾನ್ಸಲ್ಲಿ ಏನು ಮಾಡ್ತೀವಿ, ಒಂದು ಸ್ಟೇಜಲ್ಲಿ ಮಾಡೋದ್ರಿಂದ ನಾವು ಹಾಕೊಳ್ಳೋ ಬಟ್ಟೆಯಿಂದ ಆಹಾರ, ಮೇಕಪ್ ಎಲ್ಲವೂ ಅಷ್ಟೇನೆ. ಬಿಕಾಸ್ ಅದು ತುಂಬ ಹಿಂದೆ ಕೂತಿರೋರಿಗೂ ಅದು ರೀಚ್ ಆಗಬೇಕು, ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಅಷ್ಟೆಲ್ಲ ಹೈಲೈಟ್ ಮಾಡ್ಕೊಂಡು ಮಾಡೋದು. ಇಲ್ಲ ಅಂತಂದರೆ ಅದರ ಅವಶ್ಯಕತೆ ಇರೋದಿಲ್ಲ. ಇವಾಗ ಡಾನ್ಸಲ್ಲೇ ನಾವು ಇಂಟಿಮೇಟ್ ಆಗಿ ಪರ್ಫಾರ್ಮೆನ್ಸಸ್ನೂ ಮಾಡ್ತೀವಿ. ಅಂದರೆ ಒಂದು 25-30 ಜನ ಕುತ್ಕೊಂಡು ನೋಡೋವಂಥವ್ರಿಗೆ ಪರ್ಫಾರ್ಮೆನ್ಸ್ ಅಂತ ಆ ಥರ. ಆದರೆ ನಾವು ಅಷ್ಟೆಲ್ಲ ಮೇಕಪ್ ಎಲ್ಲ ಮಾಡ್ಕೊಳ್ಳೋದೇ ಇಲ್ಲ, ಯಾಕಂದರೆ ಎದುರುಗಡೆನೇ ಇರ್ತಾರಲ್ಲ, ಗೊತ್ತಾಗತ್ತೆ ಅವ್ರಿಗೆ ಅಂದ್ಬಿಟ್ಟು. ಸೊ ಡಾನ್ಸ್ ವಿಚಾರ ಅಂತ ಬಂದರೆ ಹಾಗಾಗತ್ತೆ. ನನಗೆ ಟೈಮ್ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾನೆ ನಾನು ಪ್ರಾಬಬ್ಲಿ ಒಂದು ಹದ ಕಂಡ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಈಗ ನೀವು ಹೊಂದಿಸಿ ಬರೆಯಿರಿ ಸಿನಿಮಾದು ನಂದು ಆ್ಯಕ್ಟಿಂಗ್ ನೋಡೋದಾದರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ಡೈಲಾಗ್ಸು ತುಂಬ ಕಡಿಮೆ, ಮಾತು ಇಲ್ಲ ನನಗೆ. ಸೊ ಎಲ್ಲ ಮುಖದಲ್ಲೇನೆ ಆ್ಯಂಡ್ ತುಂಬ ಸಟ್ಲಿಟಿನ ಎಕ್ಸ್ಪೆಕ್ಟ್ ಮಾಡೋವಂಥ ಪಾತ್ರ. ಆ್ಯಂಡ್ ನೀವು ಹೇಳ್ದಂಗೆ ಸ್ಕ್ರೀನು ಅಷ್ಟು ದೊಡ್ಡದು ಕಾಣುತ್ತಲ್ವಾ. ಸೊ ನಾವು ಒಬ್ರು ಸ್ಕ್ರೀನ್ ಮೇಲೆ ಬಂದ್ರೆ ಇಡೀ ಸ್ಕ್ರೀನ್ ನಾವೇ ಆವರಿಸ್ಕೊಂಡಿರ್ತೀವಿ. ಅದರಲ್ಲಿ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಎಕ್ಸಾಜುರೇಟೆಡ್ ಅವಶ್ಯಕತೆ ಇರೋದಿಲ್ಲ. ಹೌದು. ಸೊ ಅದಷ್ಟೇ ಅನ್ಸುತ್ತೆ ಡಿಫ್ರೆನ್ಸ್ ನನ್ನ ಪ್ರಕಾರ. ಮುಖಜ ಅಭಿನಯ ಅಂತ ತಗೊಂಡ್ರೆ ಒಂದು ಸ್ಟೇಜ್ ಅಂತ ಬಂದಾಗ ಅಥವಾ ವೇದಿಕೆ ಅಂತ ಬಂದಾಗ ಇಡೀ ಸಭಾಂಗಣದಲ್ಲಿ ಕೂತಿರೋರ್ಗೆ ನೀವು ನಿಮ್ಮ ಅಭಿನಯವನ್ನ ತಲುಪಿಸಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸಾಜುರೇಟ್ ಮಾಡುವಂತ ಅವಶ್ಯಕತೆ ಇರುತ್ತೆ. ಆದ್ರೆ ಇಲ್ಲಿ ನಾವೇ ದೊಡ್ಡ ಪರದೆ ತುಂಬಾ ಅಥವಾ ಕಣ್ಮುಂದೆ ಇರುವಂತ ಪುಟ್ಟ ಪರದೆ ಆದ್ರೂ ಅದು ತುಂಬಾ ನಾವೇ ಇರೋದ್ರಿಂದ ಅದಕ್ಕಾಗಿ ಅದ್ರ ಮಟ್ಟಿಗೆ ಬೇಕಾಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಆದ್ರೆ ಇದನ್ನ ಸಾಧಿಸಬೇಕಾದ್ರೆ ಆಕ್ಚುಲಿ ಕಷ್ಟ ಆಗುತ್ತೆ ಅಲ್ವಾ ಅರ್ಚನಾ ಅವರೇ? ಅದು ಗ್ರಾಜುಯಲ್ ಆಗಿ ಆಯ್ತು ಅಂತ ಅನ್ಸುತ್ತೆ. ಸೀರಿಯಲ್ ಮಾಡುವಾಗ ರಮೇಶ್ ಇಂದ್ರ ಅಂತ ಡೈರೆಕ್ಟರು, ಅವರು ಪ್ರಾಬಬ್ಲಿ ಅದ್ ನನ್ನ ಅರಿವಿಗಿಲ್ದೇನೆ ಅದನ್ನ ಅವ್ರಿಗೆ ಹೆಂಗ್ ಬೇಕೋ ಪಾತ್ರಕ್ಕೆ ಅದನ್ನ ಅವ್ರು ಮೋಲ್ಡ್ ಮಾಡ್ಕೊಂಡ್ರು. ಬಟ್ ಅದು ತುಂಬಾ ಚೆನ್ನಾಗಿ ಕ್ಲಿಕ್ ಆಯ್ತು, ತುಂಬಾ ಜನಕ್ಕೆ ಅದು ಇಷ್ಟಾನೂ ಆಯ್ತು. ಹೌದು. ಬಟ್ ಅದ್ ನನಗೂ ಗೊತ್ತಿಲ್ಲ ಅದು ಹೆಂಗ್ ಮಾಡ್ದೆ. ನಾನ್ ನನ್ ಪಾಡಿಗಿದ್ದೆ, ಅದ್ ನಾನೇ ಅದು ಆಕ್ಟ್ ಮಾಡ್ತಾ ಇರ್ಲಿಲ್ಲ ಅನ್ನೋ ತರದಲ್ಲಿ ಅಷ್ಟ್ರ ಮಟ್ಟಕ್ಕೆ ನನ್ ಪಾಡಿಗೆ ನಾನಿದ್ದೆ. ಬಟ್ ಐ ವಾಸ್ ಜಸ್ಟ್ ಮೈ ಸೆಲ್ಫ್. ಈ ಪಾತ್ರದ ಪ್ರಿಪರೇಷನ್ ಮಾಡ್ಕೊಂಡು ಇದನ್ನ ಹಿಂಗ್ ಪ್ರೆಸೆಂಟ್ ಮಾಡ್ಬೇಕು ಹಂಗಲ್ಲ, ಮನ್ಸಿಗೆ ತೋಚ್ದಂಗೆ. ಈಗೇನೋ ಒಂದು ಡೈಲಾಗ್ ಇದೆ ಅಂದ್ರೆ ನನ್ ಮನ್ಸಿಗೆ ಇಷ್ಟ ಬಂದಂಗೆ ನಾನು ಡೈಲಾಗ್ ಹೇಳ್ತಿದ್ದೆ ಅಷ್ಟೇನೆ.
ಸೊ ಅದು ತುಂಬಾ ಡಾನ್ಸ್ಗೆ ರಿಲೇಟೆಡ್ ಇನ್ಕ್ಲಿನೇಷನ್ ಡಾನ್ಸ್ ಅಭಿನಯ ತರಾನೇ ಇದ್ದಿದ್ದು. ಯಾಕಂದ್ರೆ ಆ ಕೈ ಬೀಸ್ಕೊಂಡ್ ನಡೆಯೋದು, ಆ ಕೋಪ ಮಾಡ್ಕೊಳ್ಳೋದಾದ್ರೂ ಸ್ವಲ್ಪ ಇದೆಲ್ಲಾನು ಡಾನ್ಸ್ಗೆ ಇನ್ಕ್ಲಿನೇಷನ್ ಇರೋ ತರ ಎಕ್ಸ್ಪ್ರೆಷನ್ಸ್ ಬರ್ತಾ ಇತ್ತು. ಬಟ್ ಅದನ್ನ ಸಂಹೌ ಇಂಟೆಲಿಜೆಂಟ್ ಆಗಿ ಅವರು ನನ್ನನ್ನ ಚೆನ್ನಾಗಿ ಕಾಣಿಸೋ ತರಾನೇ ಅದನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅದಲ್ಲಿ ವರ್ಕ್ ಆಯ್ತು. ಅದೇ ತರ ಆಕ್ಟಿಂಗ್ ನಾನು ಬೇರೆ ಸ್ಕ್ರೀನ್ ಬೇರೆ ಕ್ಯಾರೆಕ್ಟರ್ ಮಾಡಿದ್ರೆ ತುಂಬಾ ಕೆಟ್ಟದಾಗ ಕಾಣುತ್ತೆ ಅದು ಆ ಪಾತ್ರಕ್ಕೆ ಅಲ್ಲಿ ಎಲ್ಲಾನು ವರ್ಕ್ ಆಯ್ತು. ಅದಕ್ಕೆ ಅದು ಕೂಡ್ ಬಂತು, ಅದಕ್ಕೆ ಸೆಟ್ ಆಯ್ತು. ಅಂಡ್ ಗ್ರಾಜುಲಿ ಅದೇ ಹೇಳದ್ನಲ್ಲ, ಸ್ಲೋಲಿ ಅದು ಚೇಂಜಸ್ ಆಗ್ತಾ ಹೋಯ್ತು. ಇವಾಗ ಎಷ್ಟೊಂದ್ಸಲ ನಾವೇ ನಮ್ನ ಒಂದ್ ಎಪಿಸೋಡ್ ನೋಡ್ಕೊಂಡಾಗ ನಾನು ಯಾಕೆ ಇಷ್ಟು ಅಸಹ್ಯವಾಗಿ ಓವರ್ ಆಕ್ಟಿಂಗ್ ಮಾಡ್ತಿದೀನಿ ಅಂತ ಅನ್ಸುತ್ತೆ. ಸೊ ಅವಾಗ ಯು ಲರ್ನ್ ಸರ್ಟನ್ ಥಿಂಗ್ಸ್ ಅಂಡ್ ಯು ಮೆಲೋ ಡೌನ್. ಕಲಿಯೋದು ಅನ್ನುವಂಥದ್ದು ಹೊರಗಿಂದ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೋ ಒಳಗಿನಿಂದ ಬರ್ಬೇಕಾಗುತ್ತೆ. ಹೌದು. ಅದ್ರ ಗೈಡ್ ಮಾಡೋರು ಒಬ್ರು ಇದ್ರೆ ಚೆನ್ನಾಗಿರುತ್ತೆ, ಜೊತೆನಲ್ಲಿ ನಮಗೂ ಅನ್ಸ್ಬೇಕು. ಬರೀ ಗೈಡ್ ಮಾಡೋರು ಇದ್ದು ನಮ್ಗೆ ಅನ್ಸಿಲ್ಲ ಅಂದ್ರೂ ಅದೀಗೋ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಮಗೂ ಅನ್ನಿಸ್ಬೇಕು, ಒಬ್ರು ಗೈಡ್ ಮಾಡೋಂಥವ್ರ ಮಾರ್ಗದರ್ಶನ ಕೊಡೋ ತರ ಇದ್ರೂ ಚೆನ್ನಾಗಿರುತ್ತೆ. ಸೂಪರ್. ಮತ್ತಷ್ಟು ಮಾತಾಡ್ಲೇಬೇಕು. ಆಕ್ಚುಲ್ ಆಗಿ ನಮ್ಮ ಕೇಳುಗರು ನಿಮ್ಮನ್ನ ಕೇಳೋದಕ್ಕಂತ ಒಂದಷ್ಟು ಪ್ರಶ್ನೆಗಳನ್ನಂತೂ ಸಿದ್ಧ ಮಾಡಿ ಇಟ್ಕೊಂಡಿರ್ತಾರೆ, ಅಥವಾ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವ್ರು ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಏನಾದ್ರೂ ಸಂದೇಶ ಕೊಟ್ರೆ ನೀವು ಅವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದೀರಾ? ಓ ಎಸ್ ಅಂತ ಅರ್ಚನಾ ಹೇಳಾಯ್ತು. ಮತ್ತ್ಯಾಕ್ ತಡ ಮಾಡ್ತೀರಾ? ಬೇಗ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನ ಕಳಿಸ್ಕೊಡಿ. 9490901013 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಈ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಅರ್ಚನಾ ಅವರಿಗೆ ನಿಮ್ಮ ವಾಟ್ಸ್ಆಪ್ ಸಂದೇಶದ ಮುಖಾಂತರ ನಿಮ್ಮ ಪ್ರಶ್ನೆಯನ್ನು ಅಥವಾ ನಿಮ್ಮ ಸಂದೇಶವನ್ನು ರವಾನೆ ಮಾಡಬಹುದು. ಬೇಗ ಸಂದೇಶ ಕಳಿಸ್ಕೊಡಿ. ನಮಗೆ ಒಂದು ಸಂದೇಶ ಬಂದಿದ್ಯಪ್ಪ. ಅರ್ಚನಾ ಅವರೇ, ಒಂದು ಹಾಡನ್ ಹಾಡಿ ಕೇಳೋಣ ಅಂತ ಹೇಳಿದ್ದಾರೆ ನಮ್ಮ ಕೇಳಿದ್ರು. ಒಂದು ಹಾಡು ಹಾಡ್ತೀರಾ? ಇದು ಸಂದೇಶ ಅಲ್ಲ, ಇದು ರಿಕ್ವೆಸ್ಟ್. ಎಸ್. ಅಯ್ಯೋ, ನನ್ಗೆ ಸಾಂಗ್ ನಿಜ ಬರೋದಿಲ್ಲ, ಬಟ್ ನನ್ಗೆ ನಗು ಬರ್ತಾ ಇದೆ. ಮಮತಾ, ಪ್ಲೀಸ್ ಚಿಯರ್ ಮೀ ಅಪ್, ಆಯ್ತಾ? ಅರ್ಚನಾ ಬೇಡ, ಇವಾಗ ಇನ್ನೂ ಜಾಸ್ತಿ ನಗು ಬರುತ್ತೆ. ಓಕೆ, ಕೇಳುಗರು ದಯವಿಟ್ಟು ಕಿವಿ ಮುಚ್ಕೋಬೇಡಿ, ದಯವಿಟ್ಟು ತಡ್ಕೋಬೇಕಾಯ್ತಾ ನನ್ನ ಧ್ವನಿನ, ಪ್ಲೀಸ್. ಮೆಲ್ಲಗೆ ಧ್ಯಾನಿಸೋ ಚಂದವೇ ಪ್ರೀತಿ, ಧ್ಯಾನಿಸೋ ದೇವರೇ ಸೋಲುವ ರೀತಿ, ಬಾಗಲಿ ಮಾಗಲಿ ಜೀವ ಇನ್ನೊಮ್ಮೆ. ಸೋ ಸಾರಿ, ಬಟ್ ನಂಗೆ ಈ ಸಾಂಗ್ ತುಂಬಾ ಇಷ್ಟ. ಆ ಸಿನಿಮಾನು ನಂಗೆ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಅಯ್ಯೋ, ನಂದು ನಮ್ಮಮ್ಮ ರೇಗಿಸ್ತಿರ್ತಾರೆ, ಸಂಗೀತ ಸಂಧಿಗೆ ಹೋಯ್ತು ಅಂತ. ಅಂದ್ರೆ ನಿನ್ನ ಅಭ್ಯಾಸ ಹಂಗೆ ಹೊಟ್ಟೋಗಿದೆ ಅಂತ. ನೀವು ಸಂಗೀತ ಕೂಡ ಕಲಿತಾ ಇದ್ರ? ಹಾ, ಅಂದ್ರೆ ನನಗೆ ಆಕ್ಚುಲಿ ಅದೇ ಇಂಟ್ರೆಸ್ಟ್ ಇದ್ದಿದ್ದು. ಅದನ್ನೇ ಸ್ಟಾರ್ಟ್ ಮಾಡಿದ್ದು ನನ್ನ ತಂಗಿಗೋಸ್ಕರ. ಡಾನ್ಸೂ ಶುರು ಮಾಡಿದ್ದು. ಸಂಗೀತದಲ್ಲಿ ಜೂನಿಯರ್ ಮುಗಿಸಿ ಸೀನಿಯರ್ ಅಭ್ಯಾಸ ಮಾಡಿ ಮಧ್ಯದಲ್ಲಿ ಬಿಟ್ಟಿದ್ದು. ಅಂದ್ರೆ ದಾರಿ ತಪ್ಪ ಹೋಗ್ತಾ ಇದ್ದ ನಿಮ್ಮನ್ನ ನಿಮ್ಮ ತಂಗಿ ಕೈ ಹಿಡಿದು ಕರೆಕ್ಟ್ ಆದ ದಾರಿ ಕರ್ಕೊಂಡು ಹೋದ್ರ? ಹೌದು. ಥ್ಯಾಂಕ್ಸ್ ಹೇಳ್ಬಿಡಿ ನಿಮ್ ತಂಗಿಗೆ ಮತ್ತೆ. ಖಂಡಿತ. ಥ್ಯಾಂಕ್ ಯು ವೈಶು. ಎಸ್, ನಾವು ಮಾತುಕತೆಯನ್ನ ಮುಂದುವರಿಸೋಣ. ನಿಮ್ಗೆ ತುಂಬಾ ಇಷ್ಟವಾದಂತಹ ಕನ್ನಡ ಚಿತ್ರರಂಗದ ನಟರು ಯಾರು ಅಂತ ಕೇಳ್ತಾ ಇದ್ದಾರೆ. ಬೂದಿಗೆರೆಯಿಂದ ಮುರಳಿ ಅವರು. ನನ್ನ ಫೇವ್ರೆಟ್ ಆಕ್ಟರ್ಸ್ ಅಂತನಾ? ಹೌದು. ನನಗೆ ಆಕ್ಚುಲಿ ಅನುಪಮ ಗೌಡ ತುಂಬಾ ಇಷ್ಟ. ಅಂದ್ರೆ ಅವರ ಆಕ್ಟಿಂಗ್ ನಂಗೆ ಇಷ್ಟ. ಅವ್ರದ್ದು ಲೂಸ್ ಕನೆಕ್ಷನ್ ಮತ್ತೆ ಆ ಕರಾಳ ರಾತ್ರಿ ಅನ್ಬಿಟ್ಟು ಒಂದು ಸಿನಿಮಾ, ಅವರಿಗೂ ಸ್ಟೇಟ್ ಅವಾರ್ಡ್ ಬಂದಿದೆ. ಹೌದು. ಸೊ ನಂಗೆ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ. ಆಮೇಲೆ ರತ್ನನ್ ಪ್ರಪಂಚ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಪ್ರಮೋದ್ ಅಂತ ಒಬ್ರು ಆಕ್ಟ್ ಮಾಡಿದ್ದಾರೆ. ಅವರು ಸೀರಿಯಲ್ ಇಂದ ಬಂದವರು. ನನಗೆ ಅವರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ. ಆಮೇಲೆ ಆ್ಯಂಡ್ ಆಫ್ಕೋರ್ಸ್ ನಮ್ಮ 3 ಜನ ಶೆಟ್ರ್ ನಂಗೆ ತುಂಬ ಇಷ್ಟ. ಮತ್ತೆ ಯಾರು ಹಿಂಗೆ ದಿಢೀರಂತ ಕೇಳಿದ್ರೇ ತಲೆ ಓಡೋದಿಲ್ಲ, ಆಯ್ತಾ? ತುಂಬ ಚೆನ್ನಾಗಿದ್ದಾರೆ ಆ ಥರ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋದಾದ್ರೆ, ಮೇಡಮ್ ನೀವು KGF ನಲ್ಲಿ ಉತ್ತಮವಾಗಿ ಅಭಿನಯವನ್ನ ಮಾಡಿದ್ದೀರಾ. ಈ ಚಿತ್ರ ನಿಮಗೆ ಹೇಗ್ ಸಿಕ್ತು? ಮಂಜುನಾಥ್ ಅವ್ರ ಪ್ರಶ್ನೆ ಇದು, ಲಗ್ಗೆರೆಯಿಂದ. ಫಸ್ಟ್ ಸೀರಿಯಲ್ ಮಾಡ್ತಿದ್ನಲ್ವಾ, ಅದು ಮಾಡುವ ಟೈಮಲ್ಲಿ
ಪ್ರಶಾಂತ್ ಸರ್ ಅವರ ತಾಯಿ ಆ ಸೀರಿಯಲ್ ನೋಡ್ತಿದ್ರಂತೆ. ಬಟ್ ಆ ಸೀರಿಯಲ್ ಮುಗೀತು ಅಂದ್ರೆ ಅದನ್ನ ಬಿಟ್ಟು ನಾನು ಇನ್ನೊಂದು ಸೀರಿಯಲ್ನ ಕೂಡ ಮಾಡ್ತಿದ್ದೆ. ಆ 2ನೇ ಧಾರಾವಾಹಿ ಮಾಡೋ ಟೈಮಲ್ಲಿ ನನಗೆ ಇವ್ರದ್ದು ಅಪ್ರೋಚ್ ಆಗಿದ್ದು, ಈ ತರ ಹಿಂಗಿದೆ ಅಂತ ಅಂದ್ಬಿಟ್ಟು. ಬಟ್ ಅವ್ರು ನೋಡಿದ್ದು ಆ ಫಸ್ಟ್ ಸೀರಿಯಲ್, ಅದನ್ನ ನೋಡಿ ಅವ್ರು ಅಪ್ರೋಚ್ ಮಾಡಿದ್ದು. ಸೊ ಅವತ್ತು ಆ ಶೂಟಿಂಗ್ ಮುಗಿಸ್ಕೊಂಡು ಬರುವಾಗ್ಲೇನೆ ಕಾಲ್ ಬಂತು, ಯಶ್ ಅವ್ರ ಸಿನಿಮಾದಲ್ಲಿ ಹಿಂಗೆ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇನಿಷಿಯಲಿ ನಾನು ಬೇಡ ಅಂತಾನೆ ಇದ್ದಿದ್ದು, ಯಾಕಂದ್ರೆ ಅದು ಚಿಕ್ಕವನ್ಗಾಗ್ಲಿ ದೊಡ್ಡ ರಾಕಿಗಾಗ್ಲಿ ಅಮ್ಮ ಅನ್ನೋ ಕ್ಯಾರೆಕ್ಟರ್ ಬೇಡ ಅಂತ, ಯಾಕಂದ್ರೆ ನಂಗೆ ತೀರಾ ಚಿಕ್ಕ ವಯಸ್ಸಿತ್ತು. ಹಾಗಾಗಿ ಇವಾಗ್ಲೇ ಇವ್ರನ್ನ ಅಂದ್ರೆ ಮತ್ತೆ 2 ಸೀರಿಯಲ್ ಅಲ್ಲಿ ನಾನು ಲೀಡ್ ಆಗಿ ಮಾಡ್ತಾ ಇದ್ದಿದ್ದು. ಅಂದ್ರೆ ತೀರಾ ಸೀರಿಯಸ್ ಏನಾಗುತ್ತೆ ಕೆರಿಯರ್ ವೈಸ್ ಅಲ್ಲ ಅಷ್ಟೆಲ್ಲ ಯೋಚನೆ ಇಲ್ಲ, ಬಟ್ ಅಮ್ಮನ ರೋಲ್ ಎಲ್ಲ ಯಾರು ಮಾಡ್ತಾರೆ ಅನ್ನೋ ಹಂಗೆ ಅಷ್ಟೇ ನಾನೇ. ಬಟ್ ಬೇಡ ಬೇಡ ಅಂತಿದ್ದೇನೆ, ಕೊನೆಗೆ ಸಂಹೌದೆ ಕನ್ವಿನ್ಸ್ಡ್. ಅದಾಗಿ ಒಂದ್ ಸ್ಕ್ರೀನ್ ಟೆಸ್ಟ್ ಮಾಡ್ಬಿಟ್ಟು ಜೈ ಅಂತ ಮಾಡಿ ನಿಮ್ಮನ್ನ ಕನ್ವಿನ್ಸ್ ಮಾಡಿದ್ರಲ್ಲ, ಆ ಪ್ರೋಸೆಸ್ ಹೇಗಿತ್ತು? ಯಾಕಂದ್ರೆ ಎಷ್ಟೋ ಜನ ನಾನೊಂದು ಕ್ಯಾರೆಕ್ಟರ್ ಬರ್ಕೊಂಡಿದ್ದೀನಿ, ನಿಮ್ಮನ್ನ ಒಪ್ಪಿಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ನೀವು ಕನ್ವಿನ್ಸ್ ಆಗಿದ್ದು ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ನೋಡಿ. ಕನ್ವಿನ್ಸ್ ಅಂದ್ರೆ ಆಕ್ಚುಲಿ ಪ್ರಶಾಂತ್ ಸರ್ ಹಿಂಗಿದೆ ಅಂತ ಅಂದ್ರೆ ನನಗೆ ಮಾತಾಡೋದಕ್ಕೆ ಸಿಕ್ಕಿರ್ಲಿಲ್ಲ. ಅಂದ್ರೆ ನಾನು ಮಾತಾಡಕ್ ರೆಡಿನೂ ಇರ್ಲಿಲ್ಲ ಯಾರ ಜೊತೆನೂ. ಈಗ ಇವ್ರು ಏನಕ್ಕೆ ಪದೇ ಪದೇ ಹಿಂದೆ ಬೀಳ್ತಿದಾರೆ ಅನ್ನೋ ತರ ನನ್ಗೆ ಇವ್ರದ್ದು ಯಾರ ಟೀಮು, ಹೊಂಬಾಳೆ ಅಂದ್ರೆ ಏನು ಎತ್ತ ಪೂರ್ವಪರ ಏನೂ ಗೊತ್ತಿಲ್ಲ ಆಯ್ತಾ. ಆಮೇಲೆ ನಮ್ಗೆ ಯಾರು ಸಿನಿಮಾ ರಿಲೇಟೆಡ್ ಅಂತ ಯಾರು ಇಲ್ಲ ಮನೆಯಲ್ಲಿ. ಸೊ ನಾನೇ ಮೊದ್ಲಾಗಿರೋದ್ರಿಂದ ಇವ್ರು ಯಾರ ಅಮ್ಮನ್ ರೋಲ್ ಅಂತ ಹಿಂದೆ ಬಿದ್ದಿದ್ದಾರೆ ಅನ್ನೋ ತರದಲ್ಲಿ. ಪ್ರದೀಪ ಅಂತ ಅವರು ನಾನು ಎಲ್ಲೋ ಅಂದ್ರೆ ಒಟ್ಟಿಗೆ ಮೀಟ್ ಮಾಡಿದ್ರಿಂದ ಒಂದ್ ಸಣ್ಣ ಪರಿಚಯ ಆಯ್ತು. ಸೊ ಹಾಗಾಗಿ ಅವರು ಇಲ್ಲ ಇದು ತುಂಬಾ ದೊಡ್ಡ ಟೀಮ್ ಇದೆ, ನೀ ಅನ್ಕೊಂಡಂಗಲ್ಲ, ಅಟ್ಲೀಸ್ಟ್ ಒಂದ್ಸಲ ಮಾತಾಡು ಅವ್ರ ಜೊತೆ, ಮಾತಾಡೋಕೆ ಒಪ್ಕೋತಿಲ್ಲ ನೀನು, ಒಂದ್ ಮೀಟಿಂಗ್ ಮಾಡಿ ಅದ್ ನಂತರ ನಿನ್ಗೆ ಇಷ್ಟ ಆಗಿಲ್ವಾ ಆಯ್ತಾ ಅದು ನೆಕ್ಸ್ಟ್ ಪ್ರಾಸೆಸ್ಸು, ಫಸ್ಟ್ ಒಂದು ಮಾತಾಡು ಅಂತ. ಸೊ ಅವಾಗ ಪ್ರಶಾಂತ್ ಸರ್ ಅವರೆಲ್ಲ ನಮ್ ಬೇಕ್ರಿಗೆ ಬಂದಿದ್ರು. ನಮ್ ಬೇಕ್ರಿ ಇತ್ತು ಅವಾಗ ಅಪ್ಪಂದು. ಸೊ ಅವರಿಗೆ ಬೇಕ್ರಿನಲ್ಲಿ ಹನಿ ಕೇಕು ಪಫ್ ಎಲ್ಲ ನಾವು ತಿನ್ಸಿ ಕೊನೆಗೆ ಅವರು ಹಿಂಗಿದೆ ಅಂತ ಹೇಳಿ. ಆಮೇಲೆ ನಮ್ಗೆ ಇನ್ನೊಂದು ಅಪ್ಪನ್ಗೆ ಇದ್ದಿದ್ದು ಅಥವಾ ನಮ್ಗೂ ಕಾಮನ್ ನೋಷನ್ ಅಂತಂದ್ರೆ ಈ ಸಿನಿಮಾನಲ್ಲಿ ಅಂದ್ರೆ ಯಾವ್ಯಾವ ತರ ಸೀನ್ ಇರುತ್ತೆ, ಆಮೇಲೆ ನಮ್ಗೆ ಅದನ್ನ ಹೆಂಗ್ ತೆಗಿತಾರೆ ಅನ್ನೋದು ಐಡಿಯಾ ಇಲ್ಲ ಅಲ್ವಾ. ಹೌದು. ಸೊ ಇವ್ರು ಏನೇನ್ ಮಾಡ್ಬಿಡ್ತಾರೋ ಅನ್ನೋ ಹಂಗೆಲ್ಲಾನು. ಅಷ್ಟೆಲ್ಲ ಆದ ನಂತರ ಓಕೆ ಎಲ್ಲಾರು ಟೀಮ್ ಚೆನ್ನಾಗಿದೆ ಅಂತ. ಆದ್ರೆ ಈಗ ಒಂದು ಪ್ರಶ್ನೆ ಕಾಡ್ತಾ ಇದೆ ನನ್ನ. ಸಿನಿಮಾಗ್ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಯೋಚನೆ ಮಾಡಿದ್ರಿ, ಆದ್ರೆ ಸೀರಿಯಲ್ಗೆ ನೀವೇ ಆಡಿಷನ್ ಕೊಟ್ಟಿದ್ರಿ, ಹೇಗಾಯ್ತದು? ಆಕ್ಚುಲಿ ಹೇಳಿದಾಗ ನನ್ಗೂ ಅನ್ಸ್ತದೆ ತುಂಬಾ ಕಾಂಟ್ರಡಿಕ್ಟರಿ ಮಮತಾ ಇದು. ಅಂದ್ರೆ ಸೀರಿಯಲ್ ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿರಲಿಲ್ಲ ನಾನು ಆಡಿಷನ್ಗೆ ಹೋಗಿದ್ದು. ಹೇಗೆ? ಸೊ ನಂದು ಡಿಗ್ರಿ ಆಗಿತ್ತು, ಬ್ಯಾಚುಲರ್ಸ್ ಇನ್ ಕೊರಿಯೋಗ್ರಫಿ. ಅದಾದ್ಮೇಲೆ ನಮ್ ಟೀಚರ್ ಜೊತೆ ನಾವೊಂದು ಕೊರಿಯೋಗ್ರಫಿ ಪ್ರಾಜೆಕ್ಟ್ಗೆ ಅವ್ರನ್ನ ಅಸಿಸ್ಟ್ ಮಾಡ್ತಾ ಒಂದು ಸ್ಕೂಲ್ ಪ್ರೋಗ್ರಾಮ್ಗೆ ಅಸಿಸ್ಟ್ ಮಾಡ್ತಾ ಇದ್ದಿದ್ದು. ಸೊ ಆಗ ಒಂದು ಫಾರ್ವರ್ಡ್ ಮೆಸೇಜ್ ಬರುತ್ತೆ, ನನ್ನ ಫ್ರೆಂಡ್ ದರ್ಶನ್ ಅಂತ ಅವನ ಕಡೆಯಿಂದ ಬರುತ್ತೆ, ಹಿಂಗೆ ಯಾವುದೋ ಒಂದು ಸೀರಿಯಲ್ ಅಲ್ಲಿ ಆಡಿಷನ್ ಕೇಳ್ತಿದ್ದಾರೆ. ನಾನು ಅಂದ್ರೆ ಅದೊಂದು ಏಜ್ ಇರುತ್ತಲ್ಲ, ಸಿನಿಮಾ ಅಂದ್ರೆ ಏನೋ ಒಂದು ಬಣ್ಣದ್ದು ಇದು ಏನಿರ್ಬೋದು, ಹೇಗಿರುತ್ತೆ ಅದು ಅನ್ನೋದೆಲ್ಲ ಒಂದಷ್ಟು ಕ್ವೆಶನ್ಸ್ಗಳಿರುತ್ತೆ. ಆಮೇಲೆ ನಾನು 1-2 ಈ ಶೂಟಿಂಗ್ ಗ್ಲಿಮ್ಸ್ನ ನೋಡಿದ್ದೆ. ಈ ಸ್ಕೂಲ್ಗೆ ಹೋಗುವಾಗ ಎಲ್ಲೋ ನಮ್ಮ ಮನೆ ಹತ್ರ ಯಾವುದೋ ಶೂಟಿಂಗ್ ಆಗ್ತಿದ್ದು ಅದನ್ನ ನೋಡಿದೆ, ಏನಿದು ಒಂದು ಪ್ರಪಂಚ ಅಂತ ಅಂದ್ಬಿಟ್ಟು ಒಂದು ಕ್ಯೂರಿಯಾಸಿಟಿನಲ್ಲಿ. ನನಗೆ ಮೋಸ್ಟ್ಲಿ ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳಲ್ವೇನೋ, ಯಾಕಂದ್ರೆ ಬಿಕಾಸ್ ಆಫ್ ದೀಸ್ ನೋಷನ್ಸ್ ಅಂತ ಅಂದ್ಬಿಟ್ಟು ಬರೀ ಆಡಿಷನ್ ತಾನೆ ಹೋಗಿ ಕೊಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಕೊಟ್ಬಿಟ್ರಿ. ಅಂದ್ರೆ ಮೀಟ್ ಮಾಡ್ಕೊಂಡ್ ಬಂದಿದ್ದು. ಅದಾದ ನಂತರ ಅವ್ರಿಗೆ ಗೊತ್ತಾಯ್ತು ನಾನು ಏನಕ್ಕೆ ಹೋಗಿದ್ದೀನಿ. ಆಮೇಲೆ ಅಂದ್ರೆ ನೆಕ್ಸ್ಟ್ ರೌಂಡ್ ಆಡಿಷನ್ಗೆ ಸೀರೆ ಎಲ್ಲ ಉಟ್ಕೊಂಡು ಹೋಗೋದಿತ್ತು. ಸೊ ಅವಾಗ ಆಬ್ವಿಯಸ್ಲಿ ಅಮ್ಮಂದು ಸೀರೆನೇ ತಗೊಂಡ್ ಹೋಗ್ಬೇಕಲ್ವಾ, ಅವಾಗೆಲ್ಲ ಗೊತ್ತಾಯ್ತು. ಬಟ್ ಫಸ್ಟ್ ಮೀಟಿಂಗ್ ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಡ್ ಬಂದಿದ್ದು ಅವ್ರಿಗೆ ಗೊತ್ತಿರ್ಲಿಲ್ಲ. ಸೊ ಆಡಿಷನ್ ಅಲ್ಲಿ ಓಕೆ ಆದ ನಂತರ ಅಷ್ಟೇ ಸಪೋರ್ಟ್ ಮಾಡಿದ್ರು, ಕಳಿಸ್ಕೊಟ್ರು. ಸೊ ಸೀರಿಯಲ್ ಇಂದ ಫಿಲಮ್ ಬರ್ಬೇಕಾದ್ರೆ ಅಲ್ಲೊಂದು ಕ್ವೆಶ್ಚನ್ ಇತ್ತು ನಿಮ್ಮ ಮುಂದೆ. ಸೀರಿಯಲ್ ಇಂದ ಸಿನಿಮಾಗೆ ಯಾಕಂದ್ರೆ ಸೀರಿಯಲ್ ಅಂತಂದ್ರೆ ಇವಾಗ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್, ಅದು ದಿನ ನೋಡಿದ್ದೇ ಜನರನ್ನ ನಾವು ನೋಡ್ತಿರ್ತೀವಿ, ಅದೊಂದು ಬಾಂಡ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಬಟ್ ಸಿನಿಮಾ ಅಂದಾಗ ಇಟ್ ಇಸ್ ವಾಸ್ಟ್, ತುಂಬಾ ಹ್ಯೂಜ್. ಸೊ ಅದ್ ಹೆಂಗೆ ಏನು ಅನ್ನೋದ್ರ ಬಗ್ಗೆ ಐಡಿಯಾ ಇರಲ್ಲ ಅಲ್ಲ, ಆ ಡೌಟ್ಸ್ ಅದರಿಂದ ಬಂದಿದ್ದು. ನೀವು ಜೊತೆ ಆಗಿರೋ ಈ ಹೊತ್ತು ನಿಜಕ್ಕೂ ಹೇಗ್ ಟೈಮ್ ಹೋಗ್ತದೆ ಗೊತ್ತಾಗ್ತಾ ಇಲ್ಲ. ಅರ್ಚನಾ ಅವರೇ, ಟೈಮ್ ಎಷ್ಟು ಹೇಳಿ ನೋಡೋಣ? 5:45 ಆಗೋಗಿದೆ ಆಲ್ರೆಡಿ. ಆಕ್ಚುಲ್ ಆಗಿ ಗೊತ್ತೇ ಆಗ್ತಿಲ್ಲ ಅಲ್ಲ ಟೈಮ್ ಕಳೀತಾ ಇರೋಂಥದ್ದು.
ಈಗ ನನ್ನ ಪ್ರಶ್ನೆಗಿಂತ ಮುಂಚೆ ನಮ್ಮ ಜನಗಳ ಮಾತನ ಹತ್ರ ಹೋಗ್ಬಿಟ್ರೆ, ನಾಗೇಂದ್ರ ಅವ್ರು ಹೇಳ್ತಾ ಇದಾರೆ, ಅಲ್ರಿ ಹಾಡಕ್ ಬರಲ್ಲ ಅಂತ ತುಂಬಾ ಚೆನ್ನಾಗಿ ಹಾಡ್ತಿರಲ್ಲ, ಸರಿನಾ ಇದು ಅಂತಿದ್ದಾರೆ. ನಂತರ ಶ್ರೀಧರ್ ಅವರು ಪದ್ಮಾ ಪನ್ನಗ ಅವರ ಜೊತೆಯಾಗಿ ಹೇಳ್ತಾ ಇರೋ ಮಾತದು, ಅರ್ಚನಾ ಮೇಡಮ್ ಅವರೇ, ನಿಮ್ಮ ಕನ್ನಡದ ಮುಂದಿನ ಸಿನಿಮಾ ಯಾವುದು, ಪಾತ್ರ ಹೇಗಿದೆ ಹೇಳ್ತೀರಾ ಅಂತಿದ್ದಾರೆ. ಇವಾಗ ಸದ್ಯಕ್ಕೆ ಕನ್ನಡದ್ರಲ್ಲಿ ಅಂದ್ರೆ ಯಾವ ಲ್ಯಾಂಗ್ವೇಜ್ ಅಲ್ಲೂ ಇವಾಗ ಯಾವ್ದು ಪ್ರಾಜೆಕ್ಟ್ ತಗೊಂಡಿಲ್ಲ. ಆ ಮಟ್ಟದ ಒಂದು ಸಕ್ಸಸ್ನ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಕಂಡಾಗ ಆ ಒಬ್ಬ ಆಕ್ಟರ್ನ ಅದೇ ಪಾತ್ರದಲ್ಲೇನೆ ಫಿಲ್ಮ್ ಮೇಕರ್ಸು ಗುರುತಿಸೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಬ್ರೇಕ್ ಮಾಡೋ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಸೊ ಈಗ ಸದ್ಯಕ್ಕೆ ಅದನ್ನ ಬ್ರೇಕ್ ಮಾಡೋ ಹಾದಿಯಲ್ಲಿದ್ದೀನಿ. ಸೊ ಅದಕ್ಕೋಸ್ಕರ ಅದಕ್ಕೆ ಸೂಟಬಲ್ ಆಗಿ ಒಂದು ಒಳ್ಳೆ ಪ್ರಾಜೆಕ್ಟ್ ಎತ್ಕೋಬೇಕಂತ ನನ್ನ ಮನಸ್ಸಲ್ಲಿರೋದು. ಅದಿನ್ನೂ ನನ್ನ ಕಡೆಗೆ ಇನ್ನೂ ಸದ್ಯಕ್ಕೆ ಬಂದಿಲ್ಲ. ಬಂದ ತಕ್ಷಣ ಐ ವಿಲ್ ಟೇಕ್ ಇಟ್ ಅಪ್. ಅಂದ್ರೆ ಅರ್ಚನಾ ಅವರನ್ನ ನೀವು ತೆರೆ ಮೇಲೆ ನೋಡ್ಬೇಕಾದ್ರೆ ಇನ್ನಷ್ಟು ಸಾಲಿಡ್ ಆಗಿರುವಂತಹ ಕಥೆ ಮತ್ತು ಅಭಿನಯವನ್ನ ಬೇಡುವಂತಹ ಪಾತ್ರ ಬೇಕು ಅಂತ ಹೇಳ್ತಿದ್ದಾರೆ. ಖಂಡಿತ. ಅರ್ಚನಾ ಅವರು ಆಯ್ಕೆ ಮಾಡ್ಕೊಳ್ಳುವಂತಹ ಪಾತ್ರಗಳು ವಿಭಿನ್ನವಾಗಿರುತ್ತೆ ಅನ್ನೋದು ಈಗಷ್ಟು ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗಿರುವಂತಹ ವಿಚಾರ. ಆ ಒಂದು ಅಭಿನಯವನ್ನ ನೀವು ಮಾಡಬೇಕಾದ್ರೆ ಯಾವೆಲ್ಲ ರೀತಿಯಲ್ಲಿ ತಯಾರಾಗ್ತೀರಿ? ಯಾಕಂದ್ರೆ ಪ್ರತಿಯೊಂದು ಪಾತ್ರ ವಿಭಿನ್ನ, ಆದ್ರೆ ಅರ್ಚನಾ ಒಬ್ರೆ. ಹೇಗಿರುತ್ತೆ ನಿಮ್ಮ ತಯಾರಿ? ಮಮತಾ, ನನಗೆ ಒಂದು ಖುಷಿಯಾಗಿದ್ದೇನಂತಂದ್ರೆ, ನೀವು ಹೇಳಿದ್ರಲ್ಲ ಬೇರೆ ಬೇರೆ ಪಾತ್ರಗಳನ್ನ ನೀವು ಆಯ್ಕೆ ಮಾಡ್ಕೋತೀರಾ ಅನ್ನೋದು, ಅದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನಿಮಗದು ಟ್ರಾನ್ಸ್ಲೇಟ್ ಆಗಿದೆ, ನಿಮಗದು ಗೊತ್ತಾಗಿದೆ ಅನ್ನೋದೇ ನನಗೆ ತುಂಬ ಖುಷಿ ವಿಷಯ. ಅದು ನನಗನ್ಸೋದು ಒಂದೊಂದು ಸಿನಿಮಾಗೆ ಒಂದೊಂದು ಥರ ಅಂತ ನನಗನ್ಸುತ್ತೆ. ಕೆಲವು ಆ್ಯಕ್ಟರ್ಸಿಗೆ ಎಲ್ಲ ಸಿನಿಮಾನಲ್ಲೂ ಪ್ರಾಬಬ್ಲಿ ಒಂದೇ ಮೆಥಡ್, ಅಂದರೆ ಈ ಮೆಥಡ್ ಆ್ಯಕ್ಟಿಂಗ್ ಅಂತ ಏನೋ ಹೇಳ್ತಾರೆ, ಇನ್ನೊಂದು ಮತ್ತೊಂದು ಎಲ್ಲನೂ ಒಂದೊಂದಷ್ಟು ಇರುತ್ತೆ. ಬಟ್ ನನಗನ್ಸೋ ಹಾಗೆ ಒಂದೊಂದು ಪಾತ್ರಕ್ಕೆ ತಕ್ಕಂತೆ, ಒಂದೊಂದು ಸಿನಿಮಾಗೆ ತಕ್ಕಂತೆ ಪ್ರಿಪ್ರೇಷನ್ ಚೇಂಜ್ ಆಗುತ್ತೇನೋ ಅಂತ. ಬಟ್ ಫಾರ್ ಮೀ ಸೋ ಫಾರ್ ಯಾವ ಸಿನಿಮಾದಲ್ಲೂ ನಾನು ಪ್ರಾಪರ್ ಪ್ರಿಪ್ರೇಷನ್ ಅಂತ ಮಾಡಿಲ್ಲ. ಆಹಾ, ನಂಬೇಕಾ? ಇಲ್ಲ ನಿಜವಾಗ್ಲೂ. ಬಟ್ ನನಗೆ ತುಂಬ ಆಸೆ ಇದೆ. ಅದಕ್ಕೋಸ್ಕರ ಒಂದು ತಿಂಗಳೋ 2 ತಿಂಗಳು ಆ ಪಾತ್ರಕ್ಕೆ ಡೆಡಿಕೇಟ್ ಮಾಡಿ, ಬೀಟ್ ಒಂದು ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗಲಿ ಅಥವಾ ಮೆಂಟಲಿ ಪ್ರಿಪೇರ್ ಆಗೋದಾಗಲಿ, ಈ ಥರ ಟೀಮ್ ಜೊತೆ ನಾನು ತೊಡಗಿಸ್ಕೋಬೇಕು, ನನ್ನನ್ನು ಕಂಪ್ಲೀಟಾಗಿ 100% ಅದರಲ್ಲಿ ಇನ್ವಾಲ್ವ್ ಆಗಿರಬೇಕು ಅನ್ನೋದೆಲ್ಲನೂ ಬಹಳ ಆಸೆ ಇದೆ. ಬಟ್ ಆ ಥರ ರಿಕ್ವೈರ್ಮೆಂಟ್ ಇರೋವಂಥ ಪಾತ್ರ ಅಥವಾ ಸಿನಿಮಾ ನನ್ಗೆ ಇನ್ನೂ ಬಂದಿಲ್ಲ. ಬಟ್ ಐ ಹೋಪ್, ಅದ್ ನನ್ ಕಾನ್ಫಿಡೆನ್ಸ್ ಇದೆ ಬರುತ್ತೆ ಆ ಥರದ ಸಿನಿಮಾ ಅಂತ. ಈಗ ಯಾರೋ ಒಬ್ಬ ನಿರ್ದೇಶಕ ಅಥವಾ ಕಥೆಗಾರ ಒಂದೆಲ್ಲೋ ಕಡೆ ಕೂತು ಈ ಕಾರ್ಯಕ್ರಮನ ಕೇಳ್ತಾ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರಾ? ಓಕೆ. ಅವರ ಮನಸ್ಸಿನಲ್ಲಿ ಒಂದು ಪಾತ್ರ ಇದೆ, ಆ ಪಾತ್ರದಲ್ಲಿ ನಿಮ್ಮನ್ನ ಕಲ್ಪಿಸ್ಕೊತಾ ಇದ್ದಾರೆ, ಆದ್ರೆ ಅದಕ್ಕೆ ಒಂದಷ್ಟು ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಬೇಕಿದೆ ಅಂತ ಅಂದ್ಕೊಂಡಿರ್ತಾರೆ. ಅವರು ನಿಮ್ಮನ್ನ ಬಂದು ತಲುಪಬೇಕು ಅಂದ್ರೆ ಅಥವಾ ನಿಮ್ಮ ಹತ್ರ ಬಂದು ಹೇಳ್ಬೇಕಂದ್ರೆ ಸ್ವಲ್ಪ ಭಯ ಇರುತ್ತೆ. ಅವ್ರಿಗೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಭಯ ಪಡಬೇಡಿ. ಭಯ ಪಡೋಂಗಿದ್ರೆ ನೀವು ಸಿನಿಮಾ ಫೀಲ್ಡಲ್ಲಿ ಇರಬಾರ್ದು, ಯಾರೂ ಭಯ ಪಡಬಾರ್ದು. ಆದಷ್ಟು ಬೇಗ ನನ್ನ ಅಪ್ರೋಚ್ ಮಾಡಿ ಅಂತ. ನೋಡಿದ್ರ, ಪಾತ್ರಗಳ ವಿಭಿನ್ನತೆ ತುಂಬಾ ಇದ್ರೆ ಅಥವಾ ವಿಭಿನ್ನವಾದ ಪಾತ್ರ ಇದೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನಿಮ್ನ ಅಪ್ರೋಚ್ ಮಾಡಬಹುದು. ನೀವು ರೆಡಿ ಇದ್ದೀರಾ ಅಂತಹ ಪಾತ್ರಗಳನ್ನ ತೆಗೆದುಕೊಳ್ಳೋದಕ್ಕೆ? ಎಸ್, ಡೆಫಿನೆಟ್ಲಿ. ಅಂದ್ರೆ ನಾವು ಜನರಲ್ ಆಗಿ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ನಾವೆಲ್ಲ ಮಾತಾಡ್ಕೊಳ್ಳೋದು ಅದೇ. ಯಾಕಂದ್ರೆ ಒಂದು 9 to 5 ಜಾಬು, ಕನ್ವೆನ್ಷನಲ್ ಜಾಬ್, ನಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ ಅನ್ನೋದಕ್ಕೆ ನಾವು ಆರ್ಟ್ ಫೀಲ್ಡ್ನ ಚೂಸ್ ಮಾಡಿರ್ತೀವಿ. ಆರ್ಟ್ ಫೀಲ್ಡನ್ನು ನೀವು ಬ್ರಾಕೆಟಲ್ಲಿ ಹಾಕ್ಬಿಟ್ಟು ಇದು ಹಿಂಗೆ ಅಂತ ಅಂದ್ಬಿಟ್ರೆ ಅವಾಗ ಅದು ಆರ್ಟ್ ಆಗಿ ಹೇಗೆ ಉಳಿಯತ್ತೆ ಅಂತ. ಸೊ ಆ ಬೌಂಡ್ರೀಸ್ ಇಲ್ಲದೆ ಇದ್ರೇನೆ ಬೆಟರ್ ಅಲ್ವಾ? ಅದೇನು ಇರಬಾರ್ದು ಅನ್ನೋದೇ ಕಾರಣ. ಅಲ್ಲೂ ನೀವು ಬೌಂಡ್ ಮಾಡಿ ನೀನ್ ಅಮ್ಮನ್ಗೆ ನೀನ್ ಸೂಟಬಲ್ ಅಥವಾ ನೀನ್ ಇದನ್ನೇ ನಿನ್ಗೆ ತಂಗಿನೇ ಮಾಡ್ಬೇಕು, ಅಕ್ಕನೇ ಮಾಡ್ಬೇಕು ಅನ್ನೋದಕ್ಕಿಂತ ವಿಭಿನ್ನ ಅದೇ ಅಂದ್ರೆ ಆ ವೆರೈಟಿ ಆಫ್ ರೋಲ್ಸ್ ಇರಬೇಕು ಅಂತ ನನಗನ್ಸೋದು. ಓಕೆ. ಅಂದ್ರೆ ನನ್ಗೆ ಇನ್ನೂ ಒಂದು ಪ್ರಶ್ನೆ ಇದೆ. ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ಗೋಸ್ಕರ ನೀವು ಒಂದು ಪಾತ್ರ ಕೇಳುತ್ತೆ ಅನ್ನೋದಾದ್ರೆ ನೀವು ಅದಕ್ಕೆ ತಿಂಗಳಾನುಗಟ್ಟೆ ಶ್ರಮ ಪಡೋದಕ್ಕೆ ಸಿದ್ಧ ಇದ್ದೀರಾ ಅಂತಾಯ್ತು? ಖಂಡಿತ. ಅಂದ್ರೆ ವೈ ನಾಟ್? ಯಾಕಂದ್ರೆ ಅದ್ ನನ್ಗೆ ಇಂಟ್ರೆಸ್ಟ್ ಇದೆ, ಅದು ಮಾಡ್ಬೇಕನ್ನೋ ಆಸೆ ನನ್ಗಿರೋದ್ರಿಂದ. ಆಮೇಲೆ ಆ ಪಾತ್ರನೂ ಹಂಗೆ ಅಷ್ಟೇ ಡಿಮ್ಯಾಂಡಿಂಗ್ ಆಗಿದ್ರೆ ನನಗದು ಮಜಾ ಆಕ್ಚುಲಿ. ಓಹೋ, ಓಕೆ. ಮತ್ತೆ ನೀವು ಇವತ್ತಿನ ತನಕ ನಾನು ಅಷ್ಟೊಂದು ಪ್ರಿಪೇರ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ, ಅಷ್ಟೊಂದು ಪ್ರಿಪರೇಷನ್ ಬೇಡಿರುವಂತ ಪಾತ್ರಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಆದ್ರೆ ಮೆಂಟಲ್ ಪ್ರಿಪರೇಷನ್ ಅಂತ ಒಂದಿರುತ್ತಲ್ವಾ? ಸದ್ಯಕ್ಕೆ ಆ ತರ ಆಗಿಲ್ಲ. ಅಫ್ಕೋರ್ಸ್ ಇವಾಗ ನೀವೊಂದು ಸೆಟ್ಟಿಗೆ ಹೋಗಕ್ ಮುಂಚೆ ಬೇರೆ ಬೇರೆ ಯೋಚನೆಗಳು ಇರುತ್ತೆ. ಓಕೆ, ಇವ್ರು ಹೊಸ ಡೈರೆಕ್ಟರು, ಫಸ್ಟ್ ಡೇ
ಹೆಂಗ್ ಶೂಟ್ ಮಾಡ್ತಾರೋ, ಓಕೆ ಏನ್ ಸೀನ್ ಇದೆ, ಯಾರು ಆಕ್ಟರ್ ಇದ್ದಾರೆ, ಕೋ ಆಕ್ಟರ್ ಇದ್ದಾರೆ. ನಾನು ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಅದೇನ್ ಹೇಳ್ತಾರೆ ವರ್ಕ್ಶಾಪ್ ಅಂತ ಯಾವ್ದು ಮಾಡಿಲ್ಲ. ಆನ್ ದ ಡೇ ಆಫ್ ದ ಶೂಟ್ ಅಥವಾ ಒಂದು ಪ್ರೀವಿಯಸ್ ಡೇ ಎಲ್ಲೋ ಔಟ್ಡೋರ್ ಶೂಟ್ ಇದೆ. ಇವಾಗ ಹೊಂದಿಸಿ ಬರೆಯರಿ ಅಂದ್ರೆ ನಾವು ಚಿಕ್ಕಮಂಗ್ಳೂರೆಲ್ಲೋ ಹೋಗಿದ್ವಿ ಶೂಟ್ಗೆ. ಸೊ ಒಂದ್ ದಿವಸ ಹಿಂದೆ ಹೋಗಿದ್ವಿ ಬಿಟ್ರೆ ನನ್ನ ಕೋ ಆಕ್ಟರ್ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಪಾತ್ರಕ್ಕೋಸ್ಕರ ಪ್ರಿಪೇರ್ ಆ ಥರ ಯಾವುದೂ ಸಿನಿಮಾಗಳಲ್ಲೂ ಆಗಿಲ್ಲ. ಓಕೆ. ಬಟ್ ನನ್ಗೆ ಅದನ್ನೆಲ್ಲ ಮಾಡೋದಕ್ಕೆ ಇಷ್ಟ ಅಂತ, ಅಂದ್ರೆ ಆ ಪಾತ್ರಕ್ಕೆ ನಾನು ಡೆಡಿಕೇಟ್ ಮಾಡ್ಕೊಳಕ್ ಇಷ್ಟ ಅಂತ. ಮೆಂಟಲ್ ಪ್ರಿಪರೇಷನ್ ಅದೇ ನಾ ಆ ಥರದ್ದು ಏನೂ ಆಗಿಲ್ಲ. ಅಂಡ್ ರೀಸೆಂಟ್ ಆಗಿ ಒಂದು ಯುದ್ಧಕಾಂಡ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು. ಅದ್ರಲ್ಲಿ ಸೈಕಾಟಿಕ್ ಬ್ರೇಕ್ ಅನ್ನೋದು ಸಿನಿಮಾದೊಂದು ಕಾನ್ಸೆಪ್ಟ್ ಬರುತ್ತೆ. ಆ ಸೈಕಾಟಿಕ್ ಬ್ರೇಕ್ ಅಂದ್ರೆ ಏನು, ಅಲ್ಲಿ ಇದ್ದಾಗ ಆ ಬ್ರೇಕಲ್ಲಿ ಇದ್ದಾಗ ಒಬ್ರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಇದ್ ಮಾಡಿದ್ಬಿಟ್ರೆ ಇಟ್ ವಾಸ್ ನಾಟ್ ವೀಕ್ಸ್ ಟುಗೆದರ್ ಮಂತ್ಸ್ ಟುಗೆದರ್ ಪ್ರಿಪರೇಷನ್ ಅಲ್ಲ. ಓಕೆ. ಅಂದ್ರೆ ಅದಕ್ಕೆ ಬೇಕಾದಂತಹ ಅಂದ್ರೆ ಆ ವ್ಯಕ್ತಿಯ ವರ್ತನೆ ಹೇಗಿರುತ್ತೆ, ಫಿಸಿಕಲ್ ವರ್ತನೆ ಹೇಗಿರುತ್ತೆ, ಅಥವಾ ಮೆಂಟಲಿ ಅವ್ರು ಎಷ್ಟು ಸ್ಟ್ರೆಸ್ ಆಗಿರ್ತಾರೆ ಅನ್ನೋದನ್ನ ಅದನ್ನ ಒಬ್ರು ಕೌನ್ಸಿಲರ್ ಸೈಕಾಲಜಿಸ್ಟ್ ಹತ್ರ ಮಾತಾಡಿ ಅರ್ಥ ಮಾಡ್ಕೊಂಡಿದ್ ಬಿಟ್ರೆ ವಿ ಡಿಡ್ಂಟ್ ಪ್ರಿಪೇರ್. ಅದೇ ಒಂದ್ ವಾರಗಟ್ಲೆ ಅದಕ್ಕೋಸ್ಕರ ಅಂತ ಪ್ರಿಪೇರ್ ಆಗಿಲ್ಲ. ಓಕೆ. ಬಟ್ ಆದ್ರೂ ಕೂಡ ಮೆಂಟಲಿ ಒಂದ್ ಕಡೆ ಸೆಟ್ ಆಗಿರುತ್ತೆ. ಓಕೆ, ನಾನು ಈ ಪಾತ್ರ ಮಾಡ್ತೀನಿ, ಡೈರೆಕ್ಟರ್ ಅದಕ್ಕೆ ಈ ತರ ಹೇಳ್ತಾರೆ, ನಾನು ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡು ಹೋಗ್ಬೇಕು ಅಂತ. ನನ್ಗೆ ರೇಗಿಸ್ತಿರ್ತಾರೆ. ಅಂದ್ರೆ ಇವಳು ಶಾರ್ಟ್ಗೆ ಬಂದಾಗ ಒಂಥರ ಕ್ಯಾಮ್ರಾ ಕಟ್ ಅಂದಿದ ತಕ್ಷಣ ಇವಳು ಅರ್ಚನಾ ಆಗ್ಬಿಡ್ತಾಳೆ ಅಂತ. ಅಂದ್ರೆ ನಿಮಗ್ ಗೊತ್ತಿಲ್ದೇನೆ ಆ ಪಾತ್ರ ನಿಮ್ಮೊಳಗಡೆ ಬಂದಿರುತ್ತೆ ಆಗ ಅಂತ. ಅದೆಲ್ಲೋ ಕೂತಿರುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಹಾಕಿಲ್ಲ. ಗೊತ್ತಿಲ್ಲ ಆ ತರದ್ ಪಾತ್ರ ಬಂದಿಲ್ವೋ, ಅಥವಾ ಮೇ ಬಿ ನಾನು ಇವಾಗ ಮಾಡಿರೋ ಸಿನಿಮಾಗಳಲ್ಲೇ ಬಹುಶಃ ಒಂದ್ ಪ್ರಿಪರೇಷನ್ ಅಂತ ಮಾಡಿದಿದ್ರೆ ಇನ್ನೂ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿದ್ನೋ, ಗೊತ್ತಿಲ್ಲ ನನ್ಗೆ. ಬಟ್ ಸದ್ಯಕ್ಕೆ ಯಾವ್ದು ಮಾಡಿಲ್ಲ. ಐ ಹೋಪ್ ಮುಂದಕ್ಕೆ ಮಾಡಕ್ ಸಿಗತ್ತೆ. ಈಗ ನಿಮ್ಮ ಗೊತ್ತಿಲ್ಲಗಳ ನಡುವೆನೆ ರಾಜ್ಯ ಪ್ರಶಸ್ತಿ ನಿಮ್ಮ ಮಡಿಲಿಗೆ ಸೇರಿದೆ, ಮೂಡಿಗೇರಿದೆ. ಹೇಗ್ ಅನ್ಸುತ್ತೆ? ನಿಜ ನೀವ್ ಹೇಳ್ದಂಗೆ ಗೊತ್ತಿಲ್ದೇ ಇರೋ ನಡುವೆನೆ ಇದೆಲ್ಲಾನು ಆಗಿರೋದು. ರಾಜ್ಯ ಪ್ರಶಸ್ತಿದಂತೂ ತೀರಾ ಅನ್ಎಕ್ಸ್ಪೆಕ್ಟೆಡ್ ಆಯ್ತಾ. ಮ್ಯೂಟ್ ಅಂತ ಒಂದ್ ಸಿನಿಮಾ ಮಾಡಿದ್ದು ನಾವು ಕೋವಿಡ್ ಟೈಮಲ್ಲಿ. ಅದು ಸಿನಿಮಾ ಶೂಟ್ ಮಾಡಿದ್ದು ಕೋವಿಡ್ ಟೈಮಲ್ಲೇನೆ, ಅಪ್ರೋಚ್ ಆಗಿದ್ದೆಲ್ಲ ಸುಮಾರು ಹೆಚ್ಚು ಕಡಿಮೆ ಅದೇ ಟೈಮು. ಅದನ್ನ ನಾವು ಥಿಯೇಟ್ರಲ್ಲೂ ರಿಲೀಸ್ ಮಾಡಲಿಲ್ಲ. ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆಗಿ ನಾವು ಪ್ರಯತ್ನ ಪಟ್ಟಿದ್ದು ಮಾಡಿ ಅದನ್ನ ಒಂದು OTT ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಮಾಡಿದ್ವಿ ಅಷ್ಟೇ. ಅದು ಮುಗ್ದೋಗಿತ್ತು ಕತೆ. ನನ್ಗೆ ಆಯ್ತು ಅನ್ನೋ ಹಂಗೆ ಆ OTT ಬಂದಿದ್ದು ನಾವು ಪ್ರಮೋಷನ್ ಮಾಡಲಿಲ್ಲ. ಸೊ ಅದು ಅಷ್ಟಕ್ಕೆ ಉಳಿದಿತ್ತು. ಬಟ್ ಇದನ್ನ ನಮ್ ಡೈರೆಕ್ಟರ್ ಯಾವಾಗ ಅಪ್ಲೈ ಮಾಡಿದ್ರು, ಅದು ಹೆಂಗಾಯ್ತು ಏನು ನಮ್ಗೆ ಐಡಿಯಾನೇ ಬ್ಯಾಕ್ ಸ್ಟೋರಿನೇ ಗೊತ್ತಿಲ್ಲ. ದಿಢೀರ್ ಅಂತ ಒಬ್ರು ಪತ್ರಕರ್ತರು ಒಂದ್ ದಿವಸ ಸಂಜೆ ಮೆಸೇಜ್ ಮಾಡ್ತಾರೆ, ನಿಮ್ಗೆ ಕಂಗ್ರ್ಯಾಚುಲೇಷನ್ ಸ್ಟೇಟ್ ಅವಾರ್ಡ್. ನಾನು ಬೈ ಮಿಸ್ಟೇಕ್ ಏನಾದ್ರು ವಿಜಯದಶಮಿ ಇತ್ತು ಆಯ್ತಾ, ಅದಕ್ಕೊಂದ್ 2 ದಿವಸದ ಹಿಂದೆ. ಸೊ ನಂದೊಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ನ ಸ್ಟೇಟಸ್ ಅಲ್ಲೆಲ್ಲ ಹಾಕಿದ್ರಿಂದ ಮೇ ಬಿ ನನ್ನ ಪರ್ಫಾರ್ಮೆನ್ಸ್ಗೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಪರ್ಫಾರ್ಮೆನ್ಸ್ ನೀವು ಮಾಡಿ ಆತರ ಏನೋ ಒಂದು ಜನರಲ್ ಆಗಿ ಕಳ್ಸಿದ್ದಾರೆ ಅನ್ಕೊಂಡೆ. ಆಮೇಲೆ ಮತ್ತೆ ಓದಿದೆ ಮ್ಯೂಟ್ಗೆ ಅಂತ ಬೇರೆ ಬರ್ದಿದ್ದಾರೆ. ಒಂದ್ ನಿಮಿಷ, ನನ್ನ ಟೀಮಿಂದ ಯಾರು ನನ್ಗೆ ಇನ್ಫಾರ್ಮ್ ಮಾಡಿಲ್ಲ, ಅವರೇ ಯಾರು ನಂಗೆ ಕಂಗ್ರ್ಯಾಚುಲೇಟ್ ಮಾಡಿಲ್ಲ, ಇದೇನಾದ್ರೂ ಬೈ ಮಿಸ್ಟೇಕ್ ಆಗೋಯ್ತಾ ಅಂತ. ಸೊ ಬಟ್ ಅದೇ ಟೀಮಿಗೆ ಪಾಪ ಗೊತ್ತಾಗಿದ್ದು ತಡವಾಗಿ. ಎಲ್ಲರೂ ಯಾರಿಗೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಎಲ್ಲ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಡೈರೆಕ್ಟರ್ ನನಗೆ ರಾತ್ರಿ 10 ಗಂಟೆಗೆ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಸಿನಿಮಾಗೆ ಅವಾರ್ಡ್ ಬಂದಿದೆ. ನೀವು ನನಗೆ ಮುಂಚೆನೆ ಗೊತ್ತಾಯ್ತು. ನಾನು ಅನ್ಕೊಂಡೆ ನೀವು ಫೋನ್ ಮಾಡಿರೋದು ನೋಡಿ ಯಾರು ಫೇಕ್ ನ್ಯೂಸಾ ಅಂತ. ಇಲ್ಲಲ್ಲ ಮೇಡಮ್, ನಾನು ಅಪ್ಲೈ ಮಾಡಿದ್ದೆ 21ರಲ್ಲೇ ಅಪ್ಲೈ ಮಾಡಿದ್ದೆ, ಹಾಗಾಗಿ ಓಕೆ ನೈಸ್. ತುಂಬು ಹೃದಯದ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅಂತ. ಒಂದೇ ಒಂದು ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರೋದು, ಟೈಮ್ ಹೋಗ್ತಿರೋದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಹೌದು, ತುಂಬಾ ಬೇಜಾರಾಗ್ತಿದೆ ನಂಗೆ. ಸೇಮ್. ಯಾಕಂದ್ರೆ ನನ್ಗಂತೂ ರೇಡಿಯೋ ಶೋಸ್ ಮಾಡಿದೀನಿ, ಬಟ್ ಈ ತರ ಲೈವ್ ಇಂಟ್ರಾಕ್ಷನ್, ಲೈವ್ ಆಗಿ ಜನರು ಕ್ವೆಶ್ಚನ್ ಕೇಳಿ, ಯಾಕಂದ್ರೆ ಸುಮಾರೆಲ್ಲ ಪ್ರೀ ರೆಕಾರ್ಡೆಡ್ ಮಾಡಿರ್ತೀವಿ. ಬಟ್ ಇದು ಒಂಥರ ಮಜಾ ಇದೆ. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು ನನಗೆ. ಈಗ ನನ್ನ ಪ್ರಶ್ನೆ, ನಿಮಗೆ ಕನ್ನಡ ಅಂದ್ರೆ ಏನು? ಕನ್ನಡ ಐಡೆಂಟಿಟಿ, ಗುರುತು. ಅದಕ್ಕೆ ಈ ಯಾವ ತರದ ಎಕ್ಸ್ಪ್ಲನೇಷನ್ ಕೊಡ್ಬೇಕಂತ ನಂಗೆ ನಿಜವಾಗ್ಲೂ ಬಹುಶಃ ಪದಗಳನ್ನ ಮೀರಿದ್ದು. ಅಂದ್ರೆ ಇವಾಗ ನಾವು ಹುಟ್ತಾ ಮಾತಾಡೋದು ಇಲ್ಲಿನ ನೆಲದ್ದು ಭಾಷೆ, ಇದನ್ನೇ ಮಾತಾಡ್ತೀವಿ, ಇದ್ರಲ್ಲೇ ಬೆಳಿತೀವಿ. ಅದು ನಂದಷ್ಟೇ. ಯಾರ್ಯಾರು ಸಂದೇಶ ಕಳಿಸಿ ನಿಮ್ಗೆ ತುಂಬಾ ತುಂಬಾ ಪ್ರೀತಿಯನ್ನ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಸಂದೇಶ ಒಂದು ತಲುಪಿದಾಗಿತ್ತು ನಮಗೆ ರಾಘವೇಂದ್ರ ಅವರದ್ದು. ಅದಾದ ನಂತರ ವಿದ್ಯಾನಗರದ ಶ್ರೀಲಕ್ಷ್ಮೀ ಚಂದ್ರಶೇಖರ್
ಹರಿಪ್ರಕಾಶ್ ಮಲ್ಲೇಶ್ವರಂನಿಂದ, ಮುರಳಿ ಅವರು ಬೂದಿಗೆರೆಯಿಂದ, ನಂತರ ಬಂದ ಸಂದೇಶ ಅನೂಷ್ ಅವರದ್ದಾಗಿತ್ತು, ಮಂಜುನಾಥ್ ಅವರು ಲಗ್ಗೆರೆಯಿಂದ, ಬಳಿಕ ಬಂದದ ಸಂದೇಶ ಉಮೇಶ್ ಅವರದ್ದು ಸಿರಿಗೆರೆ ದಾವಣಗೆರೆಯಿಂದ, ಚಂದ್ರಶೇಖರ್ ಅವರು ಕುಮಾರ ಪಾರ್ಕ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ರೆ, ಲಂಡನ್ನಿಂದ ಸಂದೇಶ ಬಂದು ತಲುಪಿದೆ ಸತೀಶ್ ಅವರದ್ದು. ಇವರೆಲ್ಲರಿಗೂ ಒಂದು ಸಾರಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳ ಜೊತೆ ಒಂದೊಳ್ಳೆ ಮಾತು ಹೇಳೋದಾದ್ರೆ, ಎಲ್ಲ ಕೇಳುಗರಿಗೆ ಹಾಗೂ ಇವತ್ತು ನನಗೆ ಅಂದರೆ ಇದು ಕೂತು ಮೆಸೇಜ್ ಹಾಕೋದಕ್ಕೆ ಒಂದು ಎಫರ್ಟ್ ತೊಗೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಎಲ್ಲೆಲ್ಲಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ 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 ಪ್ರೀತಿ. ಹಾಗೆ ಇವತ್ತು ಕೂತ್ಕೊಂಡು ಕೇಳಿಸ್ಕೊತಿದ್ದೀರಾ ಅಂತಂದರೆ ಬಹುಶಃ ನಾ ಮಾಡಿರೋದು ಯಾವುದೋ ಒಂದು ಕೆಲಸ ನಿಮ್ಗೆ ಇಷ್ಟ ಆಗಿರುತ್ತೆ, ಏನೋ ಒಂದು ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಇವತ್ತು ನಿಮ್ಮ ಸಮಯನ ನನ್ನ ಜೊತೆ ಕಳೀತಿದ್ದೀರಾ. ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್, ವಿಶಸ್ಸು ಒಳ್ಳೇದಾಗಬೇಕು ಈ ಹುಡುಗಿಗೆ ಅನ್ನೋದು ಒಂದು ಮನಸ್ಸಿಂದ ನೀವು ಆ ವಿಶ್ನ ನನಗೋಸ್ಕರ ತಲುಪಿಸಿದ್ರೆ ಐ ಥಿಂಕ್ ದಟ್ ಈಸ್ ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಯಾರಿಗಾದ್ರೂ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಇವತ್ತಿನ ದಿವಸದ್ದು ವಿಶೇಷ ಏನಿದೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು ಅರ್ಚನಾ ಅವರೇ. ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ ನಿಮ್ಮ ಜೊತೆಯಾಗ್ಲಿ, ಮತ್ತೆ ನೀವಾಗಲೇ ಆಸೆ ಪಟ್ಟ ಹಾಗೆ ನಿಮ್ಮ ಒಳಗಡೆ ಇರುವಂತಹ ಅಭಿನಯವನ್ನ ಸಾಣೆ ಹಿಡಿಯುವಂತಹ ಪಾತ್ರಗಳೇ ನಿಮಗೆ ತಲುಪಲಿ ಅಂತ ಆಶಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಪ್ರೀತಿಯ ಶುಭಾಶಯಗಳು. ಥ್ಯಾಂಕ್ ಯು.